ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗಿನೇ ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗಿನೇ ತಿಂಡಿನ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಮ್ಮ ಮಾರ್ನಿಂಗೇ ರಾಗಿ ದೋಸೆನ ಮಾಡಿದರು. ಅಂದರೆ ರಾಗಿ ಗೋಧಿ ಹಿಟ್ಟು ಮಿಕ್ಸ್ ಆಗಿ ಮಾಡಿರೋಂಥ ದೋಸೆ ಇದು. ನನ್ನ ಮಗಳ ಲಂಚ್ ಬಾಕ್ಸ್ಗೆ ಮಾಡಿದರು. ಸೊ ನಾನು ಕೂಡ ತಿಂಡಿನ ಮುಗಿಸ್ಕೊಂಡೆ. ಅಮ್ಮನೇ ಬೆಳಗ್ಗೆ ಟಿಫನು ನೈಟ್ ಊಟ ಎಲ್ಲ ಮಾಡ್ತಾರೆ. ಸೊ ಅದರಿಂದ ನಾನು ಕೂಡ ಟಿಫನ್ ಮುಗಿಸ್ಕೊಂಡು ಟ್ಯಾಬ್ಲೆಟ್ನ ತೊಗೊಂಡೆ. ಮತ್ತು ಯಾವುದೇ ಥರದ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಶೂಟ್ ಮಾಡ್ಕೊಳ್ಳೋ ಅನ್ನೋದಕ್ಕಿಂತ ವಿಡಿಯೋ ಇರಲಿಲ್ಲ. ಯಾಕಂದರೆ ಅಮ್ಮನೇ ಎಲ್ಲ ಕೆಲಸ ಮಾಡೋದ್ರಿಂದ ನನಗೇನು ಕೆಲಸ ಇರಲ್ಲ ಅಂದರೆ ಶೂಟ್ ಮಾಡ್ಕೊಳ್ಳೋಕ್ಕೆ ವಿಡಿಯೋ ಕೂಡ ಇರಲ್ಲ ಅಲ್ವಾ. ಸೊ ಅದರಿಂದನೇ ಅದಾದಮೇಲೆ ನನ್ನ ಮಗಳನ್ನ ಕರ್ಕೊಂಬರೋಕ್ಕೆ ಹೋಗ್ತಾಯಿದ್ದೀನಿ ನಾನೀಗ. ಸೊ ಈಗ ನಾನು ನನ್ನ ಮಗಳನ್ನ ಕರ್ಕೊಂಬರೋಕ್ಕೆ ಹೋಗ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ನನ್ನ ಮಗಳನ್ನ ಕರ್ಕೊಂಬರೋಕ್ಕೆ ಹೋಗಿ. ಅಂದರೆ ಹಸ್ಬೆಂಡೇ ಕರ್ಕೊಂಬರೋರು. ಇವತ್ತಿಂದ ನಾನು ಹೋಗ್ತಾಯಿದ್ದೀನಿ ಕರ್ಕೊಂಬರೋಣ ಅಂತಂದ್ಬಿಟ್ಟು. ತುಂಬಾ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ ಆ್ಯಕ್ಚುಲಿ. ಹೋಗಿ ಕರ್ಕೊಂಡು ಬರಬೇಕು. ಈಗ 12:30ಗೆ ಬಿಡ್ತಾರೆ. ಮುಂಚೆ ಅಮ್ಮ ಕರ್ಕೊಂಬರೋರು. ಯಾಕಂದರೆ ಸರ್ಜರಿ ಆದಾಗಲಿಂದ ಅಮ್ಮ ರಜಾ ಹಾಕ್ಕೊಂಡಿದ್ರಲ್ಲ ನಾನು ನೋಡ್ಕೊಳ್ಳೋಕ್ಕೆ ಅಂತ, ಅಮ್ಮನೇ ಕರ್ಕೊಂಬರೋರು. ಅದಾದಮೇಲೆ ಅಮ್ಮ ಮತ್ತೆ ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡಿದ್ರಲ್ಲ, ಅದಾದಮೇಲೆ ಹಸ್ಬೆಂಡು ಕರ್ಕೊಂಬರ್ತಾಯಿದ್ರು. 12:30ಗೆ ಕರ್ಕೊಂಬಂದುಬಿಟ್ಟು ಆಮೇಲೆ ಆಫೀಸ್ಗೆ ಹೋಗ್ತಾಯಿದ್ರು ಅವರು. ಅದರಿಂದ ಅವರಿಗೆ ಸರಿಯಾಗಿ ಕೆಲಸ ಮಾಡ್ಕೊಳಕ್ಕೆ ಆಗ್ತಾನೆ ಇರಲಿಲ್ಲ. ಯಾಕಂದರೆ 12:30 ಗಂಟ ಯಾವ ಕೆಲಸಗಳಿದ್ರು, ಎಂಥ ಎಮರ್ಜೆನ್ಸಿ ಇದ್ದರೂ ಪಾಪನ ಕರ್ಕೊಂಬರ್ಬೇಕಾಗಿರೋದ್ರಿಂದ ಅವರು ಹೋಗ್ತಾನೆ ಇರಲಿಲ್ಲ. ಸೊ ಅದರಿಂದ ಕೆಲಸಗಳು ತುಂಬ ಡಿಲೇ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ನಾನೇ ಕರ್ಕೊಂಬರೋಣ ಅಂತಂದ್ಬಿಟ್ಟು, ಇನ್ನೇನು ಹೆಂಗೂ ನಡೀತೀನಲ್ಲ, ಓಡಾಡ್ತೀನಲ್ಲ, ಕರ್ಕೊಂಬರೋಣ, ಪ್ರಾಬ್ಲಮ್ ಏನಿಲ್ವಲ್ಲ, ನಡಿಬೋದಲ್ಲ, ನನಗೂ ಹಂಗೆ ವಾಕಿಂಗ್ ಮಾಡ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು ಹತ್ರನೇ ಸ್ಕೂಲ್ ಕೂಡ. ಒಂದು 10 ಮಿನಿಟ್ಸಲ್ಲಿ 15 ಮಿನಿಟ್ಸ್ ಒಳಗಡೆ ಎಲ್ಲ ಹೋಗ್ಬೋದು, 10 ಮಿನಿಟ್ಸ್ಗೆಲ್ಲ. ಅದರಿಂದನೇ ಅವ್ರು ಆಫೀಸ್ಗೆ ಕೊಟ್ಟು ನಾನು ಕರ್ಕೊಂಬರೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಅವಳನ್ನ ಸ್ಕೂಲಿಂದ ಕರ್ಕೊಬಂದುಬಿಟ್ಟು ಅವಳಿಗೆ ಊಟ ಮಾಡಿಸಿ ಟಿ ವಿ ಕಾರ್ಟೂನ್ ಚಾನಲ್ ಹಾಕ್ಬಿಟ್ಟು ಮಾಶಾಂತವೇರು ಇಲ್ಲಾಂದರೆ ಡೋರಾ, ಲಿಟಲ್ ಕೃಷ್ಣ ಏನಾದರೂ ಹಾಕ್ಕೊಟ್ರೆ ಮಲಗಿಬಿಡ್ತಾಳೆ ಊಟ ಮಾಡಾದಮೇಲೆ. ಸೊ ಆ್ಯಸ್ ಯೂಶ್ವಲ್ ನಮ್ಮ ಕೆಲಸ ಇರುತ್ತಲ್ಲ, ಮನೆ ಕೆಲಸ, ಹೌಸ್ ವೈಫ್ ಅವ್ರದ್ದು. ಸೊ ನಾನು ಕೂಡ ಹಂಗೆ ಏನೂ ಎಲ್ಲ ಆಗುತ್ತೆ ಮಾಡ್ಕೊಳ್ಳೋಕ್ಕೆ. ಸೊ ಕೂತ್ಕೊಂಡಿರೋದಕ್ಕೆ ನನಗೂ ಬೋರ್ ಆಗುತ್ತೆ. ಅದರಿಂದ ಇಲ್ಲಿ ಗ್ಯಾಸ್ ಸ್ಟವ್ನ ಒರೆಸ್ಕೊಬೇಡ ಅಂತಂದ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ. ಕೆಲಸ ನಮಗೆ ಜಾಸ್ತಿನೇ ಇರುತ್ತಲ್ವ ಹೌಸ್ ವೈಫ್ಸ್ಗೆ. ಅದರಲ್ಲೂ ಚಿಕ್ಕ ಮಕ್ಳು ಇರೋಂದ್ರೆ ಹೇಳಬೇಕಾ, ತೊಗೊಂಡಿದ್ದನ್ನೆಲ್ಲ ಅಲ್ಲೇ ಹಾಕೋದು, ಮತ್ತು ತೊಗೊಂಡು ಅಲ್ಲೇ ಬಿಸಾಕೋದು, ಇದನ್ನೆಲ್ಲ ಮಾಡ್ತಾನೇ ಇರ್ತಾರೆ. ಸೊ ನಮಗೆ ಕೆಲಸ ಎಕ್ಸ್ಟ್ರಾ ಕೊಡ್ತಾನೆ ಇರ್ತಾರಲ್ವ. ಚಿಕ್ಕ ಮಕ್ಕಳಿರೋ ಮನೆಯವರಿಗೆ ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯೆನ್ಸ್ ಆಗೇ ಇರುತ್ತೆ. ನನಗೆ ನನ್ನ ಮಗಳ ಹತ್ರ ದೊಡ್ಡ ತಲೆನೋವು ಕೆಲಸ ಅಂದರೆ ಹೋಮ್ ವರ್ಕ್ ಮಾಡೋ ಕೆಲಸ. ಹೋಮ್ ವರ್ಕು ಸ್ಕೂಲಲ್ಲಿ ಮಾಡ್ತಾಳೆ, ಆದರೆ ಮನೆಯಲ್ಲಿ ಮಾತ್ರ ಮಾಡೋದಿಲ್ಲ. ತುಂಬಾ ಕಾಡಿಸ್ತಾಳೆ ಹೋಮ್ ವರ್ಕ್ ಬರೆಯೋದಕ್ಕೆ. ಅದರಲ್ಲೂ ಈ ನಡುವೆ ಅಂತೂ ಅವಳಿಗೆ ಹೋಮ್ ವರ್ಕ್ ಮಾಡಿಸ್ಬೇಕಂದ್ರೆ ದೊಡ್ಡ ತಲೆನೋವೇ ಆಗ್ತಿದೆ. ಸರ್ಜರಿ ಆದಾಗಲಿಂದ ಸರಿಯಾಗಿ ಅವಳ ಕಡೆ ಗಮನ ಕೊಡೋಕ್ಕೆ ಆಗ್ತಾಯಿಲ್ಲ, ಹೋಮ್ ವರ್ಕ್ ಮಾಡಿಸೋದಕ್ಕೂ ಆಗ್ತಾಯಿಲ್ಲ. ಅದರಿಂದ ಕೂಡ ಅವಳು ಕೂಡ ಹೋಮ್ ವರ್ಕ್ ಅನ್ನೋದು ಪೆಂಡಿಂಗೇ ಉಳಿತೈತೆ. ಹಸ್ಬೆಂಡ್ ಬರೋದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಆಫೀಸಿಂದ. ಅವ್ರು ಕೂಡ ನನ್ನ ಸರ್ಜರಿಗಿಂತ ಮುಂಚೆ, ಸರ್ಜರಿ ಆದಮೇಲೆ ಕೆಲವೊಂದು ಸರಿಯಾಗಿ ಆಫೀಸ್ಗೆ ಹೋಗೇ ಇಲ್ಲ, ಅಂದರೆ ಸರಿಯಾಗಿ ಕೆಲಸಗಳೇ ಮಾಡ್ಕೊಂಡಿಲ್ವಲ್ಲ, ಅದರಿಂದ ಅವರು ಕೂಡ ಸ್ವಲ್ಪ ಈಗ ಬ್ಯುಸಿಯಾಗಿರ್ತಾರೆ. ಸೊ ಹೋಮ್ ವರ್ಕು ಡಿಲೇ ಆಗ್ತಾನೆ ಇದೆ, ಪೆಂಡಿಂಗಲ್ಲೇ ಇದೆ ಹೋಮ್ ವರ್ಕ್ ಕೂಡ. ಸೊ ಮಾರ್ನಿಂಗು ಹಾಲು ಕಾಯಿಸಿದಾಗ ಹಾಲೆಲ್ಲ ಉಪ್ಪಿಟ್ಟಿತ್ತು, ಇದೆಲ್ಲ ಗಲೀಜಾಗಿಬಿಟ್ಟಿತ್ತು. ಅದರಿಂದ ಇವೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ಗಳನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಅದನ್ನ ಡೀಪಾಗಿ ತೊಳೆದು ಒರೆಸು ವೈಪ್ ಮಾಡಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಗ್ಯಾಸ್ ಸ್ಟವ್ ಏನಿದೆ ಇದು ತುಂಬಾ ವೆಯ್ಟ್ ಇದೆ, ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಏನಾದರೂ ಅಪ್ಪಿ ತಪ್ಪಿ ಕಾಲ ಮೇಲೆ ಬಿತ್ತು ಅಂದರೆ ಅಷ್ಟೇ ಕಾಲು ಕತೆ. ಅದರಿಂದ ಸೇಫಾಗಿ ಇಟ್ಕೊಂಡು ನಿಧಾನಕ್ಕೆ ವಾಶ್ ಮಾಡ್ತಾಯಿದ್ದೀನಿ. ಇದು ಕೂಡ ಗ್ಯಾಸ್ ಸ್ಟವ್ ಅಷ್ಟೇ ಕೂಡ ತುಂಬ ವೆಯ್ಟ್ ಇದೆ. ಅದು ಕೂಡ ಇದಕ್ಕಿಂತ ವೆಯ್ಟ್ ಇದೆ. ಎಷ್ಟು kg ಇದೆ ಅಂತ ಗೊತ್ತಿಲ್ಲ. ನಾನೇನಾದರೂ ಒರೆಸ್ಕೊಳ್ಳೋಣ ಅಲ್ಲೆಲ್ಲ ಅಂತಂದ್ಬಿಟ್ಟು, ಸೈಡಲ್ಲೆಲ್ಲ ಒರೆಸ್ಕೊಳ್ಳೋಣ ಅಂತಂದ್ಬಿಟ್ಟು ಜರುಗಿಸೋಣ ಅಂತ ಹೋದರೆ ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಒಬ್ಬರಂತೂ ಎತ್ತಕ್ಕಾಗಲ್ಲ ಬಿಡಿ ಗ್ಯಾಸ್ ಸ್ಟವ್ನ, ಅಷ್ಟು ವೆಯ್ಟ್ ಇದೆ, ಅಷ್ಟು kg ಇದೆ. ಎಷ್ಟು kg ಇದೆ ಅಂತ ಗೊತ್ತಿಲ್ಲ. ಜರುಗಿಸ್ಕೊಳ್ಳೋಕ್ಕಾಗಲ್ಲ, ಎತ್ತೋದಕ್ಕೆ ಇಬ್ಬರು ಬೇಕು, ಆ ಥರ ವೆಯ್ಟ್ ಇದೆ. ಯಾಕೆ ಅಷ್ಟು ವೆಯ್ಟ್ ಇದೆ ಅಂತ ಕೇಳಿದಾಗ ಅದು ಕ್ವಾಲಿಟಿ ಚೆನ್ನಾಗಿ ಬಿಲ್ಡ್ ಮಾಡಿರ್ತಾರೆ, ಅದರಿಂದ ಅಷ್ಟು ವೆಯ್ಟ್ ಬರುತ್ತೆ ಅಂತ ಹೇಳ್ತಿದ್ರು. ನನಗಂತೂ ಗ್ಯಾಸ್ ಅಂತೂ ತುಂಬ ಇಷ್ಟ ಆಯಿತು. ಗ್ಯಾಸ್ ಸ್ಟವ್ ಪರ್ಸ್ನಲಿ ತುಂಬ ಕ್ವಾಲಿಟಿಯಾಗಿ ಚೆನ್ನಾಗಿದೆ. ಹಳೆ ಸ್ಟವ್ ಕೂಡ ತುಂಬಾ ಚೆನ್ನಾಗಿತ್ತು. 5 ಬರ್ನರ್ ಇತ್ತು. ಅದು ಕೂಡ ವೈಪ್ ಮಾಡ್ಕೊಳ್ಳೋಕ್ಕೆ, ಒರೆಸ್ಕೊಳ್ಳೋಕ್ಕೆ ತುಂಬಾ ಈಸಿ ಇತ್ತು. ಅದಕ್ಕಿಂತ ಅಗಲನೇ ಇದೆ. ಅದು ಅಗಲ ಅನ್ನೋದಕ್ಕಿಂತ ಉದ್ದ ಜಾಸ್ತಿ ಇದೆ. ಅದೇ ಥರ ಸೇಮು ಉದ್ದ ಇನ್ನೂ ಜಾಸ್ತಿನೇ ಇದೆ ಇದು. ಅದು 5 ಬರ್ನರ್ ಇದೆ ಮತ್ತು ಫೈರ್ ಕಡಿಮೆ ಇದೆ ಅಂತ ಅಂದ್ಬಿಟ್ಟು ನಾವು ಚೇಂಜ್ ಮಾಡಿ ಇದನ್ನು ತರಬೇಕಾಯಿತು.
ಇದೆಲ್ಲ ಇದೇನಂದರೆ ಎಕ್ಸ್ಟ್ರಾ ಪೀಸ್ ಸಿಗುತ್ತೆ. ನಮ್ಗೆ ಇದೇನಾದರೂ ತುಕ್ಕಿಡ್ದು ಹೋಯಿತು, ಇದೆಲ್ಲ ಯೂಸ್ ಆಗೋಲ್ಲ, ನಮ್ಗೆ ಇಷ್ಟ ಆಗ್ತಿಲ್ಲ, ಹೊಸದು ತೊಗೋಬೇಕಂತಂದ್ರೆ ಹೊಸದನ್ನ ತೊಗೋಬೋದಂತೆ ಇದು. ಅದರಿಂದ ಇದನ್ನ ಚೂಸ್ ಮಾಡಿದ್ವಿ. ಆವತ್ತಿನ ಕೆಲಸ ಅವತ್ತು ಮಾಡಿಕೊಂಡ್ರೆ ನಮಗೆ ನೆಮ್ಮದಿ ಮನಸ್ಸಿಗೆ ಅಲ್ವಾ. ಇಲ್ಲಾಂದರೆ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬೆಳಗ್ಗೆದು ಮಧ್ಯಾಹ್ನ ಮಾಡ್ಕೊಳ್ಳೋದು, ಮಧ್ಯಾಹ್ನದ್ದು ಸಾಯಂಕಾಲ ಮಾಡ್ಕೊಳ್ಳೋಕೆ ಹೋದರೆ ಕೆಲಸಗಳೆಲ್ಲ ಹ್ಯಾಡ್ ಆಗ್ತಾ ಇರುತ್ತೆ, ಲೆಸ್ ಆಗಲ್ಲ, ನಮಗೂ ತಲೆನೋವಾಗುತ್ತೆ. ಸೊ ಫ್ರಿಜ್ಜಲ್ಲಿ ಹೀರೆಕಾಯಿ ಇತ್ತು, ಸ್ವಲ್ಪ ಸಾಂಬಾರಿಗೆ ಇಟ್ಕೊಂಡು ಸ್ವಲ್ಪ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಆ್ಯಕ್ಚುಲಿ ಏನಂತಂದರೆ ಫ್ರಿಜ್ಜಲ್ಲಿ ಜಾಸ್ತಿ ಇಟ್ಟು ತಿನ್ನೋದ್ರಿಂದ ನಾನು ತುಂಬ ದಿನ ಇಟ್ಟು ತಿನ್ನೋಲ್ಲ. ಯಾಕಂದರೆ ಫ್ರಿಜ್ಜಲ್ಲಿ ತುಂಬ ದಿನ ಇಟ್ಟು ತಿನ್ನೋದ್ರಿಂದ ಒಳ್ಳೇದಲ್ವಲ್ಲ ಹೆಲ್ತ್ಗೆ, ಅದರಿಂದ ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಸ್ವಲ್ಪ ಸಾಂಬಾರಿಗೆ ಬಳಸ್ಕೊಳ್ಳೋಣ, ಮಿಕ್ಕಿದ್ದು ಬಜ್ಜಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿ ಬಜ್ಜಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೇಗೋ ಕಡಲೆ ಹಿಟ್ಟಿತ್ತು ಮನೆಯಲ್ಲಿ ಅಂತಂದ್ಬಿಟ್ಟು, ಸೊ ಬಜ್ಜಿ ಮಾಡ್ಕೊಳ್ಳೋಣ ಈವ್ನಿಂಗ್ಗೆ, ಹೇಗೂ ವೇಸ್ಟ್ ಆಗೋ ಬದಲು ಎಲ್ಲರೂ ತಿಂತಾರೆ ಅಂತಂದ್ಬಿಟ್ಟು ಹೀರೆಕಾಯಿನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ಯಾವ ಥರ ವಿಡಿಯೋ ಇಷ್ಟ? ಶಾಪಿಂಗ್ ವಿಡಿಯೋ ಇಷ್ಟನಾ, ಕುಕ್ಕಿಂಗ್ ವಿಡಿಯೋ ಇಷ್ಟನಾ, ಇಲ್ಲ ಕಂಪ್ಲೀಟ್ ವ್ಲಾಗ್ ಇಷ್ಟನಾ? ಈ ಥರ ಯಾವ ಥರ ವಿಡಿಯೋ ಇಷ್ಟ ಅಂತಂದ್ಬಿಟ್ಟು ನಿಮಗೆ ಹೇಳಿ, ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದೇ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಮನೆ ಒಳಗಡೆ ಇದ್ದರೆ ತುಂಬಾ ಚಳಿ ಆಗುತ್ತೆ, ಆದರೆ ಆಚೆ ಹೋದರೆ ಎಷ್ಟು ಬಿಸಿಲು ಅಂತಂದರೆ ಅಷ್ಟು ಬಿಸಿಲಿದೆ ಅಲ್ವಾ. ಮನೆ ಒಳಗಡೆ ಇರೋದಕ್ಕೆ ಗೊತ್ತೇ ಆಗೋದಿಲ್ಲ, ಚಳಿ ಚಳಿ ಅಂತಲೇ ಅನ್ನಿಸ್ತಾ ಇರುತ್ತೆ. ಆಚೆಗಡೆ ಹೋದರೆ ತುಂಬಾ ಬಿಸಿಲಿರುತ್ತೆ, ಅದರಲ್ಲೂ ಮಧ್ಯಾಹ್ನ ಟೈಮಲ್ಲಿ. ನಾನಂತೂ ಬೇಕರಿ ತಿಂಡಿನ ಅಥವಾ ಅಂಗಡಿ ತಿಂಡಿಗಳನ್ನ ಸ್ಟಾಕ್ ಇಟ್ಕೊಳ್ಳೋದೇ ಇಲ್ಲ. ನಮ್ಮ ಮನೇಲಿ ಇರೋದು ಇಲ್ಲ ಆ ಥರ. ಇದ್ದರೆ ಫ್ರೂಟ್ಸ್ ಇರುತ್ತೆ, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಇರುತ್ತೆ, ಇಲ್ಲಾಂದರೆ ನಾನೇ ಈ ಥರ ಏನಾದರೂ ಮಾಡಿಕೊಡ್ತಾಯಿರ್ತೀನಿ ಮನೆಯಲ್ಲಿ. ಅದನ್ನು ಬಿಟ್ಟರೆ ನಮ್ಮ ಮನೆಯಲ್ಲಿ ಅಂಗಡಿ ತಿಂಡಿ ಇರೋದು ಕಡಿಮೆ. ಸಪೋಸ್ ಯಾವಾಗಾದರೂ ಅಷ್ಟೇ. ಅದನ್ನು ಬಿಟ್ಟರೆ ಈ ಥರ ನನ್ನ ಮನೆಯಲ್ಲೇ ಪಾಯಸ, ಅವಳಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಕೇಳಿಬಿಟ್ಟು ಮಾಡಿಕೊಡ್ತಾ ಇರ್ತೀನಿ. ನಾನು ಮುಂಚೆ ಎಲ್ಲ ಅವಳಿಗೆ ಲಂಚ್ ಬಾಕ್ಸ್ಗೆ ಬೆಳಗ್ಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ಎರಡೆರಡು ಥರ, ಅಂದರೆ ಉಪ್ಪಿಟ್ಟು ಮಾಡಿದ್ರೆ ಕೇಸರಿ ಬಾತ್ ಮಾಡಿಕೊಡ್ತಿದ್ದೆ, ದೋಸೆ ಮಾಡಿದ್ರೆ ಅದಕ್ಕೆ ಫ್ರೂಟ್ ಸಲಾಡ್ ಏನಾದರೂ ಮಾಡಿಕೊಡ್ತಿದ್ರೆ, ಅಂದರೆ ಎರಡೆರಡು ಥರ ಅವಳಿಗೆ ಟಿಫನ್ ಬಾಕ್ಸ್ಗೆ, ಎರಡೆರಡು ಥರ ಲಂಚ್ ಬಾಕ್ಸ್ಗೆ ಅಷ್ಟೇ ಎರಡೆರಡು ಥರ ನಾನು ಮಾಡಿಕೊಡ್ತಾಯಿದ್ದೆ. ಬಟ್ ಆಫ್ಟರ್ ಸರ್ಜರಿ ಆದಮೇಲೆ ನಾನು ನೋಡ್ಕೊಳ್ಳೋದೇ ಕಷ್ಟ ಆಗಿರೋದ್ರಿಂದ, ಅಮ್ಮನೇ ಟಿಫನ್ ಮಾಡಿಕೊಡೋದ್ರಿಂದ ಸ್ವಲ್ಪ ಅವಳಿಗೆ ಕಡಿಮೆ ಆಗಿದೆ. ಅವಳು ಅನ್ನ ಹಾಕ್ಕೊಟ್ರೆ, ಅನ್ನ ಏನಾದರೂ ಹಾಕ್ಕೊಟ್ರೆ, ಅನ್ನ ಸಾಂಬಾರು ಆ ಥರ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರೆ ಅರ್ಧ ತಿಂದ್ಬಿಟ್ಟು ಅರ್ಧ ವಾಪಸ್ ತೊಗೊಂಡು ಬರ್ತಾಳೆ. ಆದರೆ ಡೈಲಿ ದೋಸೆ ಒಂದಿನ, ಪೂರಿ ಒಂದಿನ, ಚಪಾತಿ ಒಂದಿನ, ಆಮೇಲೆ ಇಡ್ಲಿ ಒಂದಿನ ಆ ಥರ ಮಾಡಿಕೊಟ್ರೆ ಅವಳಿಗೆ ಇಷ್ಟಪಟ್ಟು ತಿಂತಾಳೆ, ಖಾಲಿ ಮಾಡ್ತಾಳೆ. ಬಿಕಾಸ್ ಫ್ರೆಂಡ್ಸ್ ಎಲ್ಲ ಅದೆಲ್ಲ ತೊಗೊಂಡು ಬರ್ತಾರಲ್ಲ, ಅದಕ್ಕೆ ಕೂಡ ಅವಳು ಇಷ್ಟಪಡ್ತಾಳೆ. ಸೊ ಅವಳಿಗೆ ಜಾಸ್ತಿ ಇಷ್ಟ ಆಗೋದಂತಂದರೆ ಇಡ್ಲಿ. ಈ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಈರುಳ್ಳಿ ಬೋಂಡ, ಈ ಕ್ಯಾಪ್ಸಿಕಮ್ ಬಜ್ಜಿ, ಈ ಆಲೂ ಬಜ್ಜಿ ಎಲ್ಲದಕ್ಕಿಂತನೂ ಅಷ್ಟೇ ಹೀರೆಕಾಯಿ ಬಜ್ಜಿ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಮನೇಲಿ ಏನಾದರೂ ಎಕ್ಸ್ಟ್ರಾ ಹೀರೆಕಾಯಿ ಇದ್ದರೆ ಖಂಡಿತವಾಗ್ಲೂ ನಾನು ಹೀರೆಕಾಯಿ ಬಜ್ಜಿ ಮಾಡಿದೆ ಅಂತೂ ಸುಮ್ಮನೆ ಇರೋಲ್ಲ. ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತಲ್ವ ಹೀರೆಕಾಯಿ ಬಜ್ಜಿ. ಸೊ ಸ್ವಲ್ಪ ಜಾಸ್ತಿನೇ ಇತ್ತು ಹೀರೆಕಾಯಿ, ಅದರಿಂದ ಎಲ್ಲರೂ ತಿಂತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಜಾಸ್ತಿನೇ ಮಾಡ್ತಾಯಿದ್ದೀನಿ ಹೀರೆಕಾಯಿ ಬಜ್ಜಿ. ಹಸ್ಬೆಂಡು ತಿಂತಾರೆ, ಅಮ್ಮನೂ ತಿಂತಾರೆ, ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂತಾಳೆ. ಸೊ ಅದರಿಂದನೇ ಜಾಸ್ತಿನೇ ಮಾಡ್ತಾಯಿದ್ದೀನಿ ಹೀರೆಕಾಯಿ ಬಜ್ಜಿ ಅನ್ನೋದು. ಕೆಲವರೆಲ್ಲ ನಾನ್ ವೆಜ್ ಎಲ್ಲ ಇಷ್ಟಪಡೋರು ವೀಕ್ಲಿ ಒನ್ಸ್ ನಾನ್ ವೆಜ್ಜನ್ನು ಮಾಡ್ಕೊಂಡು ತಿಂತಾ ಇರ್ತಾರೆ. ಬಟ್ ನಾವೆಲ್ಲ ನಾನ್ ವೆಜ್ ಎಲ್ಲ ಇಷ್ಟಪಡೋಲ್ಲ, ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ. ಅದರಿಂದ ಅದು ಇದು ಮಾಡ್ಕೊಂಡು ತಿಂತೀವಿ, ಪಾಯಸ ಅದು ಇದು. ಹಸ್ಬೆಂಡೆಲ್ಲ ತುಂಬ ಇಷ್ಟಪಡ್ತಾರೆ, ಅವ್ರಿಗೆ ಮಾಡಿಕೊಡ್ತೀನಿ. ಬಟ್ ನನಗೆ ನಾನ್ ವೆಜ್ ಎಲ್ಲ ಇಷ್ಟ ಆಗೋಲ್ಲ, ನಾನೇನಿದ್ರು ವೆಜ್ ಅಷ್ಟೇ. ಅದರಿಂದ ಇವೆಲ್ಲ ಮಾಡಿಕೊಡ್ತೀನಿ. ಮಕ್ಳಿಗೂ ಕೂಡ ಇವೆಲ್ಲ ಮನೇಲಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ, ಆಚೆಗಡೆ ತರಿಸೋದ್ರಿಂದ. ಇನ್ನು ಇಲ್ಲಿ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ ವೆಯ್ಟ್ ಮಾಡ್ತಾ ಇದೆ. ಸೊ ಇದಕ್ಕೆ ಈರುಳ್ಳಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಡ್ತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ, ಜೊತೆಗೆ ಬಜ್ಜಿ ಜೊತೆಗೆ. ಇನ್ನು ನಾನು ಬಜ್ಜಿ ತಿಂದ್ಬಿಟ್ಟು ಈವ್ನಿಂಗು, ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡೋಣ ಅಂತಂದ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿ, ಅಂದರೆ ನಾನು ಪೂಜೆ ಮಾಡಿ ತುಂಬ ದಿನ ಆಗಿತ್ತಲ್ವ. ಲಾಸ್ಟ್ ಲಾಗಲ್ಲಿ ಹೇಳಿದೆ, ಲಾಸ್ಟ್ ವೀಕ್ ಭಾನುವಾರ ಪೂಜೆ ಮಾಡಿದ್ದೆ. ಅದನ್ನು ಬಿಟ್ಟರೆ ನಾನು ಭಾನುವಾರ, ಮಂಗಳವಾರ, ಶುಕ್ರವಾರ ತಪ್ಪದೆ ಪೂಜೆ ಮಾಡ್ತಾಯಿರ್ತೀನಿ. ಗುರುವಾರ ಕೂಡ ಮಾಡ್ತಾಯಿರ್ತೀನಿ. ಮಂಗಳವಾರ ಅಂತೂ ಮಿಸ್ ಮಾಡಲೇಬಾರ್ದು, ಯಾಕಂದರೆ ನಮ್ಮ ಮನೆ ದೇವರು ಮಂಗಳವಾರ, ನಮ್ಮ ಮನೆ ದೇವ್ರಿಗೆ ಮೇನ್ ಪೂಜೆ ಮಾಡಲೇಬೇಕು. ಅದರಿಂದ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಸೋಫಾ ಕವರು, ಅವಳು ಮಧ್ಯಾಹ್ನ ಬಂದಮೇಲೆ ಇಲ್ಲೇ ಮಲಗ್ತಾಳೆ ಸೋಫಾ ಮೇಲೆ, ಟಿ ವಿ ನೋಡ್ಕೊಂಡು ಮಲಗಿಬಿಡ್ತಾಳೆ. ಅದಕ್ಕೆ ಅವಳು ಒಂದು ಬೆಡ್ಶೀಟು ಮತ್ತು ದಿಂಬು, ಅದು ಮಿಕ್ಕಿ ಮೌಸ್ ದಿಂಬೆ ಬೇಕಂತೆ, ಅದನ್ನು ಬಿಟ್ಟರೆ ಬೇರೆ ದಿಂಬು ಹಾಕ್ಕೊಳ್ಳೋದಿಲ್ಲ ಅವಳು. ಮಿಕ್ಕಿ ಮೌಸ್ ದಿಂಬೆ ಹಾಕ್ಕೊಳ್ಳೋದು. ಇನ್ನು ಚಿಕ್ಕ ರೂಮಲ್ಲಿ ನೋಡಿ, ಎಕ್ಸ್ಟ್ರಾ ನಮಗೆ ಬೇಡದೇ ಇರೋದಕ್ಕಿಂತ ಎಕ್ಸ್ಟ್ರಾ ಬೆಡ್ಶೀಟ್ಸು, ಕೆಳಗಡೆ ಹಾಸ್ಕೊಳ್ಳೋದು, ಇದೆಲ್ಲ ತುಂಬಾ ಇದೆ. ಅದೇ ಬೇಡದೇ ಇರೋದೆಲ್ಲ ದಿಂಬುಗಳೆಲ್ಲ ಎತ್ತಿಡ್ಬಿಡೋಣ ಅಂತಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಎಲ್ಲ ತೊಗೊಂಡು ಎಳೆದು ಇಲ್ಲ ಹಾಕ್ತಾಯಿರ್ತಾರೆ. ನನಗೆ ಪೂಜೆ ಮಾಡಬೇಕಾದ್ರೆ ಏನೋ ಅಲ್ಲಿ ಇಲ್ಲಿ ಈ ಥರ ಮೆಸ್ಸಿ ಹಾಕಿದರೆ ಪೂಜೆ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಕಂಪ್ಲೀಟಾಗಿ ಮನೆ ಪೂರ್ತಿ ಕಂಪ್ಲೀಟಾಗಿ
ನೀಟಾಗಿದ್ದರೆ ಅವತ್ತು ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತಾ ಇರುತ್ತೆ, ಪೂಜೆ ಮಾಡೋಕ್ಕೂ ಇಷ್ಟ ಆಗ್ತಾ ಇರುತ್ತೆ. ಇಲ್ಲ ಅಂತಂದರೆ ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ನನ್ನ ಮಗಳು ಆ ರೂಮಲ್ಲೂ ಈ ರೂಮಲ್ಲೂ 2 ರೂಮಲ್ಲೂ ತುಂಬ ಗಲೀಜು ಮಾಡ್ತಾ ಇರ್ತಾಳೆ. ಸೊ ಎಕ್ಸ್ಟ್ರಾ ಏನಿದೆ ದಿಂಬು ಬೆಡ್ಶೀಟ್ಸು ಅದೆಲ್ಲ ನಾನು ಬೇಡದೇ ಇರೋದನ್ನೆಲ್ಲ ಎತ್ತಿಟ್ಬಿಡ್ತಾ ಇರ್ತೀನಿ. ಯಾರಾದರೂ ಬಂದಾಗ ಮಾತ್ರ ಅದನ್ನು ತೊಗೋಬೋದು ಅಂತಂದ್ಬಿಟ್ಟು ಎಕ್ಸ್ಟ್ರಾ ಏನೇನಿದೆಯೋ ನಮಗೆ ಎಷ್ಟು ಬೇಕೋ ಅಷ್ಟು ಬೆಡ್ಶೀಟ್ಸು ಅಷ್ಟೆಲ್ಲ ಇಟ್ಕೊಂಡು ಮಿಕ್ಕಿದೆಲ್ಲ ಕಬೋರ್ಡ್ಗೆ ಎತ್ತಿಕ್ತಾ ಇದ್ದೀನಿ. ಇನ್ನು ಬೆಡ್ ಕವರ್ ಕತೆಗಂತೂ ಹೇಳಲೇಬಾರ್ದು, ಅಷ್ಟು ಕತೆ ದೊಡ್ಡ ಕತೆನೇ ಆಗಿರುತ್ತೆ. ಎಷ್ಟು ಸಲ ಸರಿ ಮಾಡಿದ್ರೂ ಸರಿ ಹೋಗ್ತಾನೆ ಇರಲ್ಲ. ಈ ರೂಮಲ್ಲಿ ಅವಳು ಬುಕ್ಸು, ಟೇಬಲ್ ಮೇಲೆ ಬುಕ್ಸು, ಬ್ಯಾಗು ಎಲ್ಲ ಇರೋದ್ರಿಂದ ನಾನು ಡ್ರಾಯಿಂಗ್ ಮಾಡ್ತೀನಿ. ನನಗೆ ಕ್ರಯಾನ್ಸ್ ಬೇಕು, ನನಗೆ ಜಾಮಿಟ್ರಿ ಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಬರ್ತಾ ಇರ್ತಾಳೆ. ಲೈಟ್ ಆಗ್ತಾ ಇರ್ತಾಳೆ, ತೊಗೊಂಡು ಎಲ್ಲ ಕಿತ್ತಿ ಇಡ್ತಾ ಇರ್ತಾಳೆ. ನಾನು ಎತ್ತಿಡಬೇಕು. ಮತ್ತು ಆಟ ಸಾಮಾನು ಕೂಡ ಅಷ್ಟೇ, ತೊಗೊಂಡಿದ್ದ ಜಾಗದಲ್ಲೇ ಇಡಲ್ಲ ಅವಳು. ಅದನ್ನೆಲ್ಲ ಮನೆ ಪೂರ್ತಿ ಹರಡಿರ್ತಾಳೆ. ಅದನ್ನೆಲ್ಲ ಎತ್ತಿಟ್ಟು ನಾನು ಒಂದು ಕಡೆ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಏನೇನಿದೆ ಅದನ್ನೆಲ್ಲ ಇಟ್ಬಿಟ್ಟು ಒಂದು ಕಡೆ ಸೆಟಪ್ ಮಾಡಿದ್ರೇ ನನಗೆ ಸಮಾಧಾನ. ಮುಂಚೆ ಎಲ್ಲ ನಾನು ಡೈಲಿ ಇದೇ ಥರ ನನ್ನ ರೂಟೀನ್ ಇರ್ತಿತ್ತು. ಮಾರ್ನಿಂಗ್ ಒಂದು ಸಲ, ಈವ್ನಿಂಗ್ ಒಂದು ಸಲ ಇದೇ ಥರ ರೂಟೀನ್ ಕ್ಲೀನಿಂಗ್ ಇರ್ತಿತ್ತು. ಮತ್ತು ಸಾಯಂಕಾಲ ಡೈಲಿ ಪೂಜೆ ಮಾಡ್ತಿದ್ದೆ ನಾನು. ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡ್ತಿದ್ದೆ, ಆಗಿಲ್ಲ ಅಂದರೂ ಸಾಯಂಕಾಲ ಅಂತೂ ಖಂಡಿತ ಪೂಜೆ ಮಾಡ್ತಿದ್ದೆ ನಾನು. ಬಟ್ ಇವಾಗ ಆ ಥರ ಆಗ್ತಾಯಿಲ್ವಲ್ಲ, ಅದರಿಂದ ಅಟ್ಲೀಸ್ಟ್ ಮಂಗಳವಾರ, ಶುಕ್ರವಾರ, ಭಾನುವಾರ ನಮ್ಮ ವಾರಗಳಲ್ಲಾದರೂ ನೀಟಾಗಿ ಪೂಜೆ ಮಾಡೋಣ, ಮನಸ್ಸಿಗೆ ನೆಮ್ಮದಿ ಆಗೋ ಥರ ಅಂತಂದ್ಬಿಟ್ಟು ಎಲ್ಲ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಈ ಥರ ಪೂಜೆ ಮಾಡೋ ವಾರ ದಿನ ತುಂಬಾ ಕೆಲಸ ಇರುತ್ತೆ. ಮಕ್ಕಳಿರೋ ಮನೇಲಂತೂ ಡಬಲ್ ತ್ರಿಬಲ್ ಕೆಲಸ ಇರುತ್ತೆ. ನಮಗೆ ಕೆಲಸ ಅವ್ರು ಕೊಡ್ತಾನೆ ಇರ್ತಾರೆ. ಕೆಲಸ ಮುಗೀತು ಅನ್ನೋಷ್ಟರಲ್ಲಿ ಎಕ್ಸ್ಟ್ರಾ ಒಂದು ಹ್ಯಾಡ್ ಮಾಡೇ ಇರ್ತಾರೆ. ನನಗಂತೂ ಮನೆ ನೀಟಾಗಿದ್ರೇ ಪೀಸ್ಫುಲ್ ಅಂತ ಅನ್ನಿಸ್ತಾ ಇರ್ತದೆ. ಅದರಲ್ಲೂ ಪೂಜೆ ಮಾಡಬೇಕಂದ್ರೆ ಪೂಜೆ ಮಾಡೋದ್ರಿಂದ ಒಂಥರ ಮನಃಶಾಂತಿ ಸಿಗುತ್ತೆ. ಅದರಿಂದ ಪೂಜೆ ಮಾಡಿ ತುಂಬ ದಿನ ಆಯ್ತಲ್ಲ. ಮತ್ತು ನನಗೆ ಪೂಜೆ ಮಾಡಬೇಕಾದ್ರೆ ಮನೆ ಕಂಪ್ಲೀಟಾಗಿ ಕ್ಲೀನ್ ಇರಬೇಕು. ಮೆಸ್ಸಿಯಾಗಿದ್ದರೆ ಅದೇನೋ ಒಂಥರ ಪೂಜೆ ಮಾಡಿರೋಂಗೆ ಅನ್ನಿಸ್ತಾ ಇರಲ್ಲ. ಅದರಿಂದ ಅದರಲ್ಲಿ ಬೆಡ್ ಕವರ್ಗಳು, ಸೋಫಾ ಕವರ್ಗಳೇನೆಂದರೆ ನಾವು ಎಷ್ಟು ಸಲ ಕ್ಲೀನ್ ಮಾಡಿದ್ರು, ಎಷ್ಟು ಸಲ ಸರಿಯಾಗಿ ಹಾಕಿದ್ರು ಮತ್ತೆ ಪದೇ ಕಿತ್ತಾಕೋದಂತೂ ಗ್ಯಾರಂಟಿ ಬಿಡಿ. ಅದು ದಿನಕ್ಕೆ ಅದು ಎಷ್ಟೆಷ್ಟು ಸಲ ಹಾಕ್ತೀವೋ ನಮಗೆ ಗೊತ್ತಿಲ್ಲ ಬೆಡ್ ಕವರ್ಸು, ಸೋಫಾ ಕವರ್ಸನ್ನು. ಅಮ್ಮ ಅಂತೂ ಯಾವ ಕೆಲಸ ಮಾಡಬೇಡ, ನೀನು ಆರಾಮಾಗಿ ರೆಸ್ಟ್ ತಗೋ, ಎಲ್ಲ ಬಂದು ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಅವರು ಕೂಡ ಕೆಲಸ ಮಾಡಿ ಸಾಕಾಗಿ ಬಂದಿರ್ತಾರೆ. ಕಂಪ್ಲೀಟಾಗಿ ಅಲ್ಲೂ ಕೆಲಸ ಮಾಡಿ ಇಲ್ಲೂ ಕಂಪ್ಲೀಟಾಗಿ ಮನೆ ಕೆಲಸ ಎಲ್ಲ ಕೊಟ್ಟರೆ ಆಗಲ್ಲ ಅಲ್ವ. ಅಟ್ಲೀಸ್ಟ್ ನಮ್ಮ ಕೈಲಿ ಏನಾಗುತ್ತೋ ಆಗಲ್ವೋ ಅಟ್ಲೀಸ್ಟ್ ಒಬ್ಬರಿಗೆ ಹೆಲ್ಪ್ ಆಗೋ ಥರ ಇರಬೇಕು, ಒಬ್ಬರಿಗೆ ಕಷ್ಟ ಆಗೋ ಥರ ಇರಬಾರ್ದಲ್ವ ನಾವು. ಅದರಿಂದ ನಾನು ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಅವ್ರು ಬಂದರೆ ಕೂಡ ಅಡುಗೆ ಮಾಡೋದು ಪ್ರತಿಯೊಂದು ಕೆಲಸನೂ ಅವ್ರ ಮೇಲೆ ಬಿಟ್ಬಿಟ್ರೆ ಅವರು ಕೆಲಸ ಮಾಡಿ ಬರ್ತಾರಲ್ಲ, ಅವ್ರಿಗೂ ಸಾಕಾಗಿರುತ್ತೆ. ಅದರಿಂದ ಸೊ ನೋಡಿ, ಇದು ಬೆಡ್ಶೀಟು ಎಷ್ಟು ದೊಡ್ಡದಿದೆ ಅಂದರೆ, ಇದೆಷ್ಟು ದಪ್ಪ ಇದೆ ಅಂದರೆ ಇದು ಎತ್ತೋದಕ್ಕೆ ಆಗಲ್ಲ. ಈ ಬೆಡ್ಶೀಟ್ನು ಕೂಡ ಎಳ್ದಾಕಿ ಕೆಳಗಡೆ ಬೀಳಿಸ್ಬಿಟ್ಟಿರ್ತಾಳೆ. ಸೊ ಕಂಪ್ಲೀಟಾಗಿ ಒಂದು ಕಡೆ ಎಲ್ಲ ಸೆಟಪ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಹೋಗ್ತೀನಿ ಈಗ. ಮಂಗಳವಾರ ಆಗಿರೋದ್ರಿಂದ ಟಿ ವಿಯಲ್ಲಿ ಲಲಿತಾ ಸಹಸ್ರನಾಮನ ನಾನು ಹಾಕಿಬಿಟ್ಟು ಮನೆಯೆಲ್ಲ ಗುಡಿಸಿ ಸಾರಿಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಂಪ್ಲೀಟಾಗಿ ಯಾವಾಗ ಪೂಜೆ ಮಾಡಿದ್ರು ಕೂಡ ಟಿ ವಿಯಲ್ಲಿ ದೇವ್ರ ಸಾಂಗ್ಸನ್ನು ಹಾಕ್ಕೊಂಡು ಆಮೇಲೆ ಪೂಜೆ ಮಾಡ್ತೀನಿ. ನೋಡಿ, ಎಲ್ಲ ಪೂಜೆ ಕಂಪ್ಲೀಟ್ ಆಗಿದೆ. ಒಂಥರ ಪಾಸಿಟಿವ್ ವೈಬ್ಸ್ ಇದೆ. ಅದರಲ್ಲೂ ನಾವು ಮಾರ್ನಿಂಗ್ ಮಾಡೋದಕ್ಕಿಂತ ಈವ್ನಿಂಗ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಈವ್ನಿಂಗಲ್ಲಿ ಲಕ್ಷ್ಮಿ ಮನೆಗೆ ಬರುತ್ತೆ ಅಂತ ಹೇಳ್ತಾರೆ. ಹೌದು, ಅದರಿಂದ ನಾನು ಸಾಯಂಕಾಲ ಮಾಡೋದಕ್ಕೆ ತುಂಬಾ ಇಷ್ಟಪಟ್ಟು ಮಾಡ್ತೀನಿ. ಫೈನಲಿ ಪೂಜೆ ಅಂತೂ ಆಯಿತು. ಪೂಜೆ ಎಲ್ಲ ಮಾಡಾದಮೇಲೆ ನಾನು ಮನೆ ಬಾಗಿಲು ಓಪನ್ ಹಂಗೆ ಇಟ್ಟಿರ್ತೀನಿ. ಓಪನ್ ಇಟ್ಬಿಟ್ಟು ಹಾಗೆ ನಾನು ಸಾಂಗ್ಸ್ ಕೇಳ್ಕೊತಾನೆ ಮಿಕ್ಕಿದ ಕೆಲಸಗಳು ಏನೇನಿದೆಯೋ ಬಾಕಿ ಕೆಲಸಗಳೆಲ್ಲ ಮುಗ್ದಿರುತ್ತೆ. ನೆಕ್ಸ್ಟು ತರಕಾರಿ ಇತ್ತು, ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಫ್ರಿಜ್ಜಲ್ಲಿ ತರಕಾರಿ ಇತ್ತು. ದೇವ್ರ ಸಾಂಗ್ಸ್ ಕೇಳ್ಕೊತ ನಾನಿಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಬಿಕಾಸ್ ದೇವ್ರ ಸಾಂಗ್ ಕೇಳೋದ್ರಿಂದ ಒಂಥರ ಪಾಸಿಟಿವ್ ಆಗಿರುತ್ತೆ. ನಮಗೇನೇ ಕಷ್ಟ ಅನ್ನಿಸ್ತಾ ಇದ್ರೂ ಕೂಡ ಕಷ್ಟ ಆಗೋದಿಲ್ಲ. ಒಂಥರ ಕೆಲಸ ಕೂಡ ಈಸಿ ಕೂಡ ಅಂತ ಅನ್ನಿಸ್ತಾ ಇರುತ್ತೆ. ನಾನು ಯಾವಾಗ ಪೂಜೆ ಮಾಡಿದ್ರು ಈವ್ನಿಂಗ್ ಟೈಮ್ ಈ ಥರ ದೇವ್ರ ಸಾಂಗ್ಸನ್ನು ಕೇಳ್ಕೊಂಡೆ ನಾನೆಲ್ಲ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀನಿ. ತರಕಾರಿ ಎಲ್ಲ ತುಂಬ ಉಳಿದಿತ್ತು, ಅದರಿಂದ ತರಕಾರಿ ಸಾಂಬಾರನ್ನ ಮಾಡಿಬಿಡೋಣ ಅಂತಂದ್ಬಿಟ್ಟು. ಆಮೇಲೆ ತೊಗರಿಕಾಯಿ ಇತ್ತು, ಹಸಿ ತೊಗರಿ ಕಾಳು ಕೂಡ ಸುಲಿದು ಇಟ್ಟಿದ್ದು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ತರಕಾರಿ ಅದನ್ನು ಹಾಕ್ಬಿಟ್ಟು ತರಕಾರಿ ಸಾಂಬಾರನ್ನ ಮಾಡಿಬಿಡೋಣ. ಅಮ್ಮ ಬರೋಷ್ಟರಲ್ಲಿ ಟೈಮ್ ಆಗುತ್ತೆ, ಅಮ್ಮ ಬಂದು ಮುದ್ದೆ ಮಾಡಿಕೊಡ್ತಾರೆ ಅಂತಂದ್ಬಿಟ್ಟು ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಸಾಂಬಾರು ರೆಸಿಪಿನ ಹೇಗೆ ಮಾಡೋದು, ನಾನು ಹೇಗೆ ಮಾಡ್ತೀನಿ ಸಾಂಬಾರು ರೆಸಿಪಿ ಅನ್ನೋದನ್ನ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸಾಂಬಾರು ರೆಸಿಪಿನ ಚೆಕ್ ಮಾಡಿ, ಇಂಟ್ರೆಸ್ಟ್ ಇದ್ದು ಫ್ರೀ ಇದ್ದರೆ ಚೆಕ್ ಮಾಡಿ.
ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದೂವರೆ ತಿಂಗಳಾಯಿತು. ಅಂದರೆ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಮಾಡಿದವ್ರಿಗೆ ಯಾರಿಗೂ ಕೂಡ ಇಷ್ಟು ಬೇಗ ಸಕ್ಸಸ್ ಅನ್ನೋದು ಯಾರಿಗೂ ಸಿಗೋದಿಲ್ಲ ಸ್ಟಾರ್ಟಿಂಗಲ್ಲಿ ಇದು ಮಾಡೋದಕ್ಕೆ. ಸೊ ನನಗೂ ಕೂಡ ಹತ್ರ 194 ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಹತ್ರ 200 ಸಬ್ಸ್ಕ್ರೈಬರ್ಸ್ ಹತ್ರ ಇದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಬೇಗ ಇಷ್ಟು ಗ್ರೋತ್ ಇರೋದಕ್ಕೆ. ಯಾಕಂದರೆ ಕೆಲವ್ರಿಗೆ ತಿಂಗಳಾನುಗಟ್ಲೆ ಆದರೂ 100 ಸಬ್ಸ್ಕ್ರೈಬರ್ಸು ಇರೋದು ಕಷ್ಟ ಆಗುತ್ತೆ, ವ್ಯೂವ್ಸ್ ಕೂಡ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯೂಟ್ಯೂಬ್ನ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಹಂಗೆ ರನ್ ಮಾಡ್ಕೊಂಡು ಹೋಗಬೇಕು. ಅಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಆಮೇಲೆ ಎಲ್ಲರೂ ಹೇಳ್ತಾರೆ ಕೆಲವ್ರು ಮಾತ್ರ ಯೂಟ್ಯೂಬ್ ಮಾಡೋದು ತುಂಬ ಈಸಿ, ಯೂಟ್ಯೂಬ್ಗೆ ವಿಡಿಯೋಸ್ ಆಗಿದ ತಕ್ಷಣ ದುಡ್ಡು ಬರುತ್ತೆ. ಅದೆಲ್ಲ ಸುಳ್ಳು. ವಿಡಿಯೋಸ್ ಹಾಕಿದ ತಕ್ಷಣ ದುಡ್ಡು ಬರಲ್ಲ, ಮತ್ತು ಯೂಟ್ಯೂಬ್ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ. ಹಾಗಂತೇಳಿ ಅಷ್ಟು ಕಷ್ಟ ಅಂತಲೂ ನಾನು ಹೇಳ್ತಾ ಇಲ್ಲ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ನಾನು ಹಾಕ್ತಾಯಿರ್ತೀನಿ. ಹಾಕೋಕ್ಕಾಗಿಲ್ಲ ಅಂದರೂ 2 ಡೇಸ್ 3 ಡೇಸ್ ಅಂತೂ ಅದ್ರ ಮೇಲೆ ಸ್ಕಿಪ್ ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ನನ್ನ ರೊಟೀನ್ ಥರ ಮಾಡ್ಕೊಂಡಿದ್ದೀನಿ. ಅದು ನನಗೆ ಅದಿಷ್ಟ. ಶೂಟ್ ಮಾಡೋದು, ವಿಡಿಯೋ ಎಡಿಟಿಂಗ್ ಮಾಡಿ ವಿಡಿಯೋ ಹಾಕೋದೇ ಒಂಥರ ನನಗಿಷ್ಟ. ಬಿಕಾಸ್ ನಾನು ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅಂತ ಒಂದು ತೃಪ್ತಿ ಅಷ್ಟೇ. ನಾವು ಮಾಡೋ ಕೆಲಸ ನಾವು ಇಷ್ಟಪಟ್ಟು ಮಾಡಬೇಕು, ಬೇರೆಯವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ತಲೆ ಕೆಡಿಸ್ಕೋಬಾರ್ದು. ಸೊ ನಾನಿಲ್ಲಿ ಎಲ್ಲ ಕುಕ್ಕರ್ಗೆ ಹಾಕಿಕ್ಕಿ ಕುಕ್ಕರ್ನ ವಿಷಿಲ್ನ ತೊಗೊಳ್ತಾ ಇದ್ದೀನಿ ಸಾಂಬಾರಿಗೆ. ಸೊ ನಾವು ಮಾಡೋ ಕೆಲಸ ಪರ್ಫೆಕ್ಟಾಗಿ ನಮ್ಮ ಮನಸ್ಸಿಗೆ ಇಷ್ಟ ಆದರೆ ಸಾಕು. ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ ನಮ್ಮ ಮನಸ್ಸಿಗೆ ಅನಿಸಿದ್ರೆ ಸಾಕು. ಎಲ್ಲರನ್ನೂ ಮೆಚ್ಚೋ ಅವಶ್ಯಕತೆ ನಮಗೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಹೌದು, ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ವಿಜಿಲ್ ಕೂಡ ಬಿಡ್ತು. ಸೊ ಸಾಂಬಾರು ಕೂಡ ರೆಡಿ. ಅಮ್ಮ ಬಂದು ಮುದ್ದೆ ಮಾಡಿಕೊಟ್ರು. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಹೆಸರುಬೇಳೆ ನೆನೆಸಿದೆ. ಹೆಸರುಬೇಳೆ ಕೂಡ ನಾನು ಇದ್ರ ಜೊತೆಗೆ ಹೆಸರುಬೇಳೆ ಮುದ್ದೆ ಸಾಂಬಾರು ಕೂಡ ನೈಟ್ಗೆ ತಿಂದ್ಕೊಂಡ್ವಿ. ಸೊ ಇದರ ಕಂಟಿನ್ಯೂಷನ್ ಲಾಗು ನಿಮಗೆ ನೆಕ್ಸ್ಟ್ ವಿಡಿಯೋದಿಂದ ಬರುತ್ತೆ, ಅದರಿಂದ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ವಿಡಿಯೋ ಲೆಂತಿ ಆಗ್ತಾಯಿದೆ ಅದರಿಂದ. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂಷನ್ ಲಾಗನ್ನು ಹಾಕ್ತೀನಿ, ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು, ಬೈ ಬೈ, ಡು ಸಬ್ಸ್ಕ್ರೈಬ್.